ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಕ್ಷಯ ಎಂದರೆ ನಾಶವಿಲ್ಲದ್ದು ಎಂದರ್ಥ. ಈ ದಿನ ಮಾಡುವ ದಾನ, ಧರ್ಮ ಮತ್ತು ಪೂಜೆ ಅಕ್ಷಯವಾದ ಪುಣ್ಯವನ್ನು ತಂದುಕೊಡುತ್ತದೆ. ಆದರೆ ಈ ಬಾರಿ ಅಕ್ಷಯ ತೃತೀಯ ಏಪ್ರಿಲ್ 19ಕ್ಕೆ ಅಥವಾ 20ಕ್ಕ ಬಂಗಾರ ಕೊಳ್ಳಲೇಬೇಕಾ? ಅದೃಷ್ಟ ತರುವ ಆ ವಿಶೇಷ ವಸ್ತುಗಳು ಯಾವುದು? ಲಕ್ಷ್ಮೀನಾರಾಯಣರ ಅನುಗ್ರಹ ಪಡೆಯುವುದು ಹೇಗೆ? ಈ ಎಲ್ಲ ಗೊಂದಲಗಳಿಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಮರೆಯದೆ ಕೊನೆಯವರೆಗೂ ನೋಡಿ. ಅಕ್ಷಯ ತೃತೀಯ ಈ ಬಾರಿ ಏಪ್ರಿಲ್ 19ಕ್ಕೆ ಆಚರಿಸಬೇಕಾ, ಏಪ್ರಿಲ್ 20ಕ್ಕೆ ಆಚರಿಸಬೇಕಾ? ಈ ಶುಭ ದಿನದ ಮನೆಗೆ ಅದೃಷ್ಟ ತರುವ ದಿನ ಯಾವ ವಸ್ತುಗಳನ್ನು ತರಬೇಕು? ಬಂಗಾರ ಖರೀದಿ ಮಾಡಿದ್ದರೆ ಏನಾಗುತ್ತೆ? ಶಾಸ್ತ್ರದಲ್ಲಿ ಬಂಗಾರ ಖರೀದಿಸಬೇಕೆಂಬ ಉಲ್ಲೇಖವಿದೆಯೇ? ಮಹಾಲಕ್ಷ್ಮಿ, ವಿಷ್ಣು, ಕುಬೇರ, ಶಿವನ ಅನುಗ್ರಹಕ್ಕೆ ಈ ದಿನ ಹೇಗೆ ಪೂಜೆ ಮಾಡಬೇಕೆಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಬನ್ನಿ. ಈ ಬಾರಿ ಅಕ್ಷಯ ತೃತೀಯವು ಏಪ್ರಿಲ್ 19ಕ್ಕೆಂದು ಕೆಲವು ಕ್ಯಾಲೆಂಡರ್ಗಳಲ್ಲಿ ನೀಡಿದ್ದಾರೆ. ಇನ್ನು ಕೆಲವು ಕ್ಯಾಲೆಂಡರ್ಗಳಲ್ಲಿ ಏಪ್ರಿಲ್ 20 ಎಂದು ಬರೆಯಲಾಗಿದೆ. ಅಸಲಿಗೆ ಯಾವ ದಿನ ಅಕ್ಷಯ ತೃತೀಯ ಆಚರಿಸಬೇಕೆಂಬ ಗೊಂದಲ ಎಲ್ಲರಲ್ಲೂ ಇದೆ. ಅಕ್ಷಯ ತೃತೀಯ ಹೆಸರಿನಲ್ಲಿ ತೃತೀಯ ತಿಥಿ ಇದೆ. ಏಪ್ರಿಲ್ 19ಕ್ಕೆ ಬೆಳಿಗ್ಗೆ 10:49 ಆರಂಭವಾಗುವ ತೃತೀಯ ತಿಥಿಯು ಏಪ್ರಿಲ್ 20 ಬೆಳಿಗ್ಗೆ 7:27 ತನಕ ಇರುತ್ತದೆ. ಸೂರ್ಯೋದಯ ಸಮಯದಲ್ಲಿ ತೃತೀಯ ತಿಥಿ ಇರೋದು ಏಪ್ರಿಲ್ 20ಕ್ಕೆ. ಆದ್ದರಿಂದ ನಾವೆಲ್ಲರೂ ಅಕ್ಷಯ ತೃತೀಯ ದಿನವನ್ನು ಏಪ್ರಿಲ್ 20ನೇ ತಾರೀಕಿನೆಂದು ಆಚರಿಸಬೇಕು. ಈ ದಿನಾಂಕದ ಗೊಂದಲ ಇಲ್ಲಿಗೆ ಮುಗಿತು. ಇನ್ನು ಈ ದಿನದ ಶಕ್ತಿ ಏನೆಂದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಮ್ಮ ಶಾಸ್ತ್ರ ಸಂಪ್ರದಾಯಗಳನ್ನು ಸಾಮಾನ್ಯವಾಗಿ ಆಚರಿಸುವುದಕ್ಕಿಂತ ಅದರ ಬಗ್ಗೆ ತಿಳಿದು ಆಚರಿಸುವುದು ತುಂಬ ಮುಖ್ಯ ಹಾಗೂ ವಿಶೇಷವಾಗುತ್ತದೆ. ಸಾಕ್ಷಾತ್ ಮಹಾವಿಷ್ಣು ದೇವರು ತನ್ನ ವಕ್ಷಸ್ಥಳದಲ್ಲಿ ಅಂದರೆ ಎದೆ ಭಾಗದಲ್ಲಿ ಮಹಾಲಕ್ಷ್ಮೀ ದೇವಿಗೆ ಸ್ಥಾನ ನೀಡಿದ್ದಂತಹ ದಿನವೇ ಈ ಅಕ್ಷಯ ತೃತೀಯ ದಿನವಾಗಿದೆ. ಆದ್ದರಿಂದ ಮಹಾಲಕ್ಷ್ಮೀ ದೇವಿಯು ವ್ಯೂಹ ಮಂತ್ರದಲ್ಲಿ ವಿಷ್ಣು ವಕ್ಷಸ್ಥಳ ಸ್ಥಿತಾಯೇ ಎಂಬ ಸಾಲಿದೆ. ಹಾಗೆಯೇ ಮಹಾಶಿವನ ಕುಬೇರ ದೇವ ಹಾಗೂ ಮಹಾಲಕ್ಷ್ಮಿ ಅಮ್ಮನವರಿಗೆ ಪ್ರಪಂಚಕ್ಕೆ ಐಶ್ವರ್ಯವನ್ನು ನೀಡಲು ನೇಮಿಸಿದ ದಿನವೇ ಈ ಅಕ್ಷಯ ತೃತೀಯ ದಿನವಾಗಿದೆ. ಶಿವನು ತನಗೆ ಬಂದಂತಹ ಬ್ರಹ್ಮ ಹತ್ಯೆ ದೋಷದಿಂದ ಮುಕ್ತನಾಗಲು ಅನ್ನಪೂರ್ಣೇಶ್ವರಿ ದೇವಿಯ ಬಳಿ ಆಹಾರ ಸ್ವೀಕರಿಸಿದ ದಿನವೇ ಈ ಅಕ್ಷಯ ತೃತೀಯ ದಿನವಾಗಿದೆ. ತೀರ ಬಡತನದಲ್ಲಿ ಇದ್ದಂತಹ ಕುಚೇಲನು ತನ್ನ ಆಪ್ತ ಮಿತ್ರ ಕೃಷ್ಣನನ್ನು ನೋಡಲು ಬಂದು ತನ್ನ ಬಳಿ ಇದ್ದ 3 ಹಿಡಿ ಅವಲಕ್ಕಿಯನ್ನು ನೀಡುತ್ತಾನೆ. ನಂತರ ಕೃಷ್ಣನು ಕುಚೇಲನನ್ನು ಕುಬೇರನಾಗಿ ಮಾಡಿದ ದಿನವೇ ಈ ಅಕ್ಷಯ ತೃತೀಯ ದಿನವಾಗಿದೆ. ಈ ದಿನ ಚಿನ್ನವನ್ನು ಖರೀದಿ ಮಾಡಲೇಬೇಕು ಎಂದು ಯಾವ ಶಾಸ್ತ್ರ ಸಂಪ್ರದಾಯ ಪುರಾಣಗಳಲ್ಲಿ ಉಲ್ಲೇಖವಿಲ್ಲ. ಬದಲಾಗಿ ಸ್ವರ್ಣ ಅಂದರೆ ಚಿನ್ನದ ದಾನದ ಜೊತೆಗೆ ವಿವಿಧ ದಾನಗಳನ್ನು ಮಾಡಿ. ಇದರಿಂದ ನಿಮಗೆ ಪುಣ್ಯಫಲ ಲಭಿಸಿ ವಿವಿಧ ಶುಭ ಫಲಗಳಿಂದ ಏಳಿಗೆಯನ್ನು ನೋಡಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಅಕ್ಷಯ ತೃತೀಯ ದಿನ ಮನೆಗೆ ಯಾವೆಲ್ಲ ವಸ್ತುಗಳನ್ನು ತರಬೇಕು ಅಂತ ತಿಳಿಯೋದಾದರೆ, ಈ ದಿನದಂದು ತುಳಸಿ ಗಿಡವನ್ನು ಮನೆಗೆ ತರಬೇಕು. ಯಾರ ಮನೆಯಲ್ಲಿ ತುಳಸಿ ಗಿಡ ಇರುವುದಿಲ್ಲವೋ, ಪದೇ ಪದೇ ತುಳಸಿ ಗಿಡ ಒಣಗಿ ತುಳಸಿ ಸಸಿ ಇಲ್ಲದೆ ಮನೆಯಾಗಿರುತ್ತದೆಯೋ ಅಂಥವರು ಮನೆಗೆ ತುಳಸಿ ಗಿಡವನ್ನು ತಂದು ನೆಟ್ಟು ಪೋಷಿಸುತ್ತಾ ಪೂಜಿಸುತ್ತಾ ಬರಬೇಕು. ಬಂಗಾರದ ಬದಲು ಬೆಳ್ಳಿಯನ್ನು ಮನೆಗೆ ತರಬೇಕು. ಹೊಸ ಪೊರಕೆಯನ್ನು ಮನೆಗೆ ತರಬಹುದು. ಸಂಪಾದನೆ ಮಾಡಿದ ದುಡ್ಡನ್ನು ಅಥವಾ ಸಂಬಳವನ್ನು ಅಕ್ಷಯ ತೃತೀಯ ದಿನ ಮನೆಗೆ ತರಬಹುದು. ಈಗಿನ ಕಾಲದಲ್ಲಿ ಎಲ್ಲವೂ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರುವುದರಿಂದ ಸಂಬಳದಲ್ಲಿ ಅಲ್ಪ ಹಣವನ್ನು ಡ್ರಾ ಮಾಡಿ ಮನೆಗೆ ತಂದು ದೇವರ ಮುಂದೆ ಇಟ್ಟು ಪೂಜಿಸಿದರೆ ಲಕ್ಷ್ಮಿ ಅನುಗ್ರಹ ಬಹಳ ವಿಶೇಷವಾಗಿ ಪ್ರಾಪ್ತಿಯಾಗುತ್ತದೆ. ನೀವು ಪೂಜಿಸಿದ ಹಣ ಅಕ್ಷಯವಾಗುತ್ತದೆ. ಈ ದಿನ ಮನೆಗೆ ಪೂಜಾ ದ್ರವ್ಯಗಳು ಅಂದರೆ ಅರಿಶಿನ, ಕುಂಕುಮ, ದೀಪಕ್ಕೆ ಬಳಸಲು ತುಪ್ಪ, ದೇವರ ಫೋಟೋ, ವಿಗ್ರಹ, ಹಳದಿ ಬಣ್ಣದ ಕವಡೆಗಳು, ಶಂಖದ ಜೊತೆಗೆ ಚಿಕ್ಕ ಅರಿಶಿಣದ ವಸ್ತ್ರ ಮನೆಗೆ ತಂದಿಟ್ಟರೂ ತುಂಬ ಉತ್ತಮ. ಈ ದಿನದಂದು ಕನಕ ಎಂದು ಕರೆಯುವ ಬಾರ್ಲಿಯನ್ನು ಮನೆಗೆ ತಂದರೆ ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗುತ್ತದೆ. ಬಾರ್ಲಿಯನ್ನು ಈ ದಿನ ಮನೆಗೆ ತಂದು ಮಹಾಲಕ್ಷ್ಮೀ ದೇವಿಯ ಮುಂದಿಟ್ಟು ಪೂಜಿಸಿದರೆ ತುಂಬ ಒಳ್ಳೆಯದು. ಅಕ್ಷಯ ತೃತೀಯ ದಿನದಂದು ಮನೆಯ ಸದಸ್ಯರು ಬಂಗಾರದಂತಹ ಮಾತುಗಳನ್ನಾಡಬೇಕು. ಈ ದಿನದಂದು ಮಹಾಲಕ್ಷ್ಮಿ, ಮಹಾವಿಷ್ಣು, ಮಹಾಶಿವ, ಕುಬೇರ ದೇವರುಗಳನ್ನು ಪೂಜಿಸಿ ಆರಾಧಿಸಬೇಕು. ಲಕ್ಷ್ಮೀ ಕುಬೇರರ ಪ್ರೀತಿಗಾಗಿ ಪಾಯಸವನ್ನು, ಪರಮಾನ್ನ, ಮೊಸರನ್ನ ನೈವೇದ್ಯವಾಗಿ ಇಡಬೇಕು. ಲಕ್ಷ್ಮೀ ಅಷ್ಟೋತ್ತರದ ಜೊತೆಗೆ ವಿಷ್ಣು ಸಹಸ್ರನಾಮ ಕೇಳಿ ಅಥವಾ ಪಾರಾಯಣ ಮಾಡಿ ಕನಕಧರ ಸ್ತೋತ್ರವನ್ನು ಕೇಳಿ ಮನೆಯಲ್ಲಿ ಶ್ರೀಕೃಷ್ಣನ ಫೋಟೋ ಇದ್ದರೆ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಕುಚೇಲ ಅವಲಕ್ಕಿಯನ್ನು ಕೃಷ್ಣನಿಗೆ
ಪ್ರೀತಿಯನ್ನು ನೀಡಿದ ಹಾಗೆ 3 ಇಡಿ ಅವಲಕ್ಕಿಗೆ ಬೆಲ್ಲವನ್ನು ಸೇರಿಸಿ ಕೃಷ್ಣನ ಮುಂದಿಟ್ಟು ಕೃಷ್ಣನ ನಾಮಸ್ಮರಣೆಯನ್ನು ತಪ್ಪದೇ ಮಾಡಿಕೊಳ್ಳಿ. ಶ್ರೀಕೃಷ್ಣ ಹಾಗೂ ಕುಚೇಲನ ಸ್ನೇಹವನ್ನು ಕೊಂಡಾಡಿ. ಇದರಿಂದ ನಿಮ್ಮೆಲ್ಲ ಬಡತನ, ಆರ್ಥಿಕ ಸಂಕಷ್ಟಗಳು ಅಕ್ಷಯ ತೃತೀಯ ಕಳೆದ ದಿನದಿಂದಲೇ ಕ್ರಮಕ್ರಮವಾಗಿ ದೂರವಾಗ್ತಾ ಬರುತ್ತೆ. ಈ ದಿನ ಯಾವುದೇ ಕಾರಣಕ್ಕೂ ಸಾಲವನ್ನು ನೀಡಬೇಡಿ, ಸಾಲವನ್ನು ಮಾಡೋದಕ್ಕೆ ಹೋಗಬೇಡಿ. ಈ ದಿನ ಮಾಡುವಂತಹ ಸಾಲ ಎಂದಿಗೂ ತೀರಿಸಲು ಸಾಧ್ಯವಾಗುವುದಿಲ್ಲ. ಯಾರಿಗಾದರೂ ಸಾಲವನ್ನು ನೀಡಿದರೆ ನಿಮಗೆ ಹಣದ ಸಂಕಷ್ಟಗಳು ಹೆಚ್ಚಾಗುತ್ತೆ. ನೀವು ಕೊಟ್ಟಂತಹ ದುಡ್ಡು ಮತ್ತೆ ನಿಮ್ಮ ಕೈ ಸೇರುವುದಿಲ್ಲ. ಇನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅಕ್ಷಯ ತೃತೀಯ ದಿನ ಅರಿಶಿಣಕ್ಕೆ ಸ್ವಲ್ಪ ಹಾಲನ್ನು ಬೆರೆಸಿ ವಿಶೇಷವಾಗಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುವುದು ಮಹಾಲಕ್ಷ್ಮಿ ಹಾಗೂ ಕುಬೇರ ದೇವರನ್ನು ನಾರಾಯಣನ ಸಮೇತರಾಗಿ ಸ್ವಾಗತಿಸಬೇಕು. ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸಬೇಕೆಂಬ ಯಾವ ನಿಯಮವೂ ಇಲ್ಲ. ಕಾರಣ ಹಬ್ಬಗಳನ್ನು ತಪ್ಪಾಗಿ ಆಚರಿಸಬಾರದು. ಅದರ ಬದಲಾಗಿ ಅವಶ್ಯಕತೆ ಇದ್ದವರಿಗೆ ನೀರು ತುಂಬಿದ ಮಡಕೆಯನ್ನು ದಾನವಾಗಿ ನೀಡಿ, ದಣಿದವರಿಗೆ ನೀರನ್ನು ಕುಡಿಯಲು ನೀಡಿ. ಇದರಿಂದ ನಿಮ್ಮಿಂದ ನೀರು ತುಂಬಿದ ಮಡಿಕೆ ಪಡೆದಂತಹ ವ್ಯಕ್ತಿಗೂ ನಿಮಗೂ ಸಕಲ ಪಾಪಗಳು, ಕಷ್ಟಗಳು ನಶಿಸಿ ಉತ್ತಮೋತ್ತಮ ಫಲಗಳು ಭಗವಂತನ ಕೃಪೆಯಿಂದ ಸಿಗುತ್ತದೆ. ಇದರ ಜೊತೆಗೆ ಗೋಧಿಯನ್ನು ದಾನವಾಗಿ ನೀಡಬಹುದು, ಕಡಲೆಕಾಳನ್ನು ದಾನವಾಗಿ ನೀಡಬಹುದು, ಹಸಿದವರಿಗೆ ಮೊಸರನ್ನವನ್ನು ದಾನವಾಗಿ ಕೊಡಬಹುದು. ಈ ದಿನ ನೀವು ಮಾಡುವಂತಹ ದಾನ ಜಪಗಳು ಅಕ್ಷಯವಾಗುತ್ತೆ. ಈ ದಿನ ಬೂಂದಿ ಲಾಡನ್ನು ದಾನವಾಗಿ ನೀಡಿದರೆ ಅನಂತ ಪುಣ್ಯ ಫಲ ಲಭಿಸುತ್ತದೆ. ಈ ದಿನದಂದು ನದಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಪವಿತ್ರ ಕ್ಷೇತ್ರಗಳಿಂದ ತಂದಂತಹ ನದಿ ಕಲ್ಯಾಣಿಗಳ ನೀರನ್ನು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿಟ್ಟರೆ ತುಂಬ ಉತ್ತಮ. ಇದರಿಂದ ಧನಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಬೆಳಿಗ್ಗೆ ಹಾಗೂ ಸಂಜೆ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಓಂ ಸಂ ಕುಬೇರಾಯ ನಮಃ ಎಂದು ಸಾಧ್ಯವಾದಷ್ಟು ಬಾರಿ ಪಠಿಸಿ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಹೇಳಿಕೊಳ್ಳಿ. ಅಕ್ಷಯ ತೃತೀಯ ದಿನದಂದು ಅವಶ್ಯಕವಾಗಿ ಮಾಡಬೇಕಾದ ದಾನವೆಂದರೆ ಅದು ಛತ್ರಿ ಹಾಗೂ ಪಾದರಕ್ಷೆಯ ದಾನ, ಬೀಸಣಿಗೆಯ ದಾನ. ಇದರಿಂದ ಅನೇಕ ವಿಧವಾದಂತಹ ಜಾತಕ ದೋಷಗಳು, ಜನ್ಮ ದೋಷಗಳು ದೂರವಾಗಿ ಕಷ್ಟದ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತೆ. ಪಿತೃಗಳ ಹೆಸರನ್ನು ಹೇಳಿ ಈ ದಾನಗಳನ್ನು ಮಾಡಿದರೆ ಪಿತೃದೋಷಗಳು ಕೂಡ ದೂರವಾಗಿ ಪಿತೃಗಳ ಅನುಗ್ರಹ ನಿಮ್ಮ ಕುಟುಂಬಕ್ಕೆ ಸಿಗುತ್ತದೆ. ಅಕ್ಷಯ ತೃತೀಯ ದಿನದಂದು ಯಾವುದಾದರೂ ದೇಗುಲದಲ್ಲಿ ಖಾಲಿ ಮೈದಾನಗಳಲ್ಲಿ ನಿಮ್ಮ ಕೈಯಿಂದ 1-2 ಸಸಿಗಳನ್ನು ನೆಟ್ಟು ಅಕ್ಷಯ ತೃತೀಯ ದಿನದಿಂದಲೇ ನಿತ್ಯವೂ ಗಮನ ನೀಡುತ್ತಾ ಪೋಷಿಸುತ್ತಾ ಬನ್ನಿ. ಆ ಸಸಿ ಬೆಳೆದಂತೆ ನಿಮ್ಮ ಕುಟುಂಬದ ಏಳಿಗೆಯಾಗುತ್ತದೆ. ಭಗವಂತನ ಮೂಲಕ ಆ ಸಸಿಯ ಮೂಲಕ ಅನೇಕ ಶುಭ ಫಲಗಳನ್ನು ನೀವು ಕಾಣಬಹುದು. ನೋಡಿದ್ರಲ್ಲ, ಅಕ್ಷಯ ತೃತೀಯದ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮಿ, ಜೈ ಕುಬೇರ ದೇವ ಅಂತ ಬರೆದು ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.